ಅವ್ರಿಗೆ ಹುಷಾರಿಲ್ಲ, ಅವ್ರ ಜೊತೆ ಹೋಗಿ ಮಲ್ಕೋ ಹೋಗು ಅಂತ ಹೇಳ್ತಾರೆ. ಎಲ್ಲ ಗೋಲ್ಡ್ ತಿಂದ್ಬಿಟ್ಟು ಇವಾಗ ನನ್ನ ಹತ್ರ ಏನೂ ಇಲ್ಲ. ರಾತ್ರಿ ಅಬಾರ್ಷನ್ ಇತ್ತು. ನಾನು ಫುಲ್ ಅಲ್ಡೆ. ನಮ್ಮಮ್ಮ ಬ್ಲ್ಯಾಕ್ ಕಲರ್ ಕವರಲ್ಲಿ ನನ್ನ ಮಗುಗೆ ಎದ್ಬಿಟ್ಟು 3 ಮಂತ್ಸ್ ಅಬಾರ್ಷನ್ ಮಾಡಿಬಿಟ್ಟು ಬ್ಲ್ಯಾಕ್ ಕಲರ್ ಕವರ್ ಎದ್ಬಿಟ್ಟು ಡಸ್ಟ್ಬಿನಲ್ಲಿ ಮಾಡಿಬಿಟ್ರು. ಆ ಟೈಮಲ್ಲಿ ನಮ್ಮಣ್ಣ ನನಗೆ ಅವ್ರ ಪೆರಡ್ ಪಾರ್ಟ್ ಎಲ್ಲ ನನ್ನ ಕೈಗೆ ಕೊಡೋದು, ಎಲ್ಲೆಲ್ಲಿ ಮುಟ್ಟೋದು. ನನ್ನ ಅವಾಗೆ ನನ್ನ ಡೆಲಿವರಿ ಆಯ್ತಿಲ್ಲ, ಅವಾಗೆಲ್ಲ ನನ್ನ ಪಕ್ಕ ಬಂದುಬಿಟ್ಟು ನನಗೆ ಹಗ್ ಮಾಡ್ಕೊಳ್ಳೋದು, ಏನು ಮಸಾಜ್ ಮಾಡು, ಮೌತಲ್ಲಿ ಮೂಗಿಯಲ್ಲಿ ತಗೋ, ಇದೆಲ್ಲ ನನಗೆ ಫುಲ್ ಎದ್ದೇಳ್ಕೊಂಡು ಹೋಗ್ತಾ ಇರ್ತಿದ್ದು. ನಾನು ಈ ಥರ ಎಲ್ಲ ಮಾಡೋಣ ಅಂತ ಹೊಡಿಯೋದು. ನಮ್ಮಣ್ಣ ಫುಲ್ ಟಾರ್ಚರ್ ಕೊಡ್ತಾ ಇದ್ದಿದ್ದ. ನಮ್ಮಪ್ಪ ಹೌದು, ನೀವು ನೋಡ್ತಿರೋ ಈ ಅಮಾನವೀಯ ಸ್ಟೋರಿ ನಡೆದಿರೋದು ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲಿನಲ್ಲಿರುವ ಮಜರ್ ಅಹಮದ್ ಮತ್ತು ಶಬಾನ್ ತಾಜ್ ದಂಪತಿ ಮಗಳು ಸಾನಿಯಾ ಕೌಸರ್ರಿಂದಲೇ. ತನ್ನ ಗಂಡನ ಮೇಲೆ ಫೋಕ್ಸೋ ಕೇಸ್ ಹಾಕಿಸಿ ಬಂಗಾರದಂತಿದ್ದ ದಾಂಪತ್ಯ ಜೀವನಕ್ಕೆ ಹೆತ್ತ ತಂದೆ ತಾಯಿಗಳೇ ಮುಳ್ಳಾಗಿದ್ದಾರೆ. ಇಸ್ಲಾಂ ಧರ್ಮದ ಪ್ರಕಾರವೇ ಮಸೀದಿಯಲ್ಲಿ ಮದುವೆ ಮಾಡಿಕೊಟ್ಟ ತಂದೆ ತಾಯಿ ಅಣ್ಣ ಸುಹೇಲ್, ಅತ್ತಿಗೆ ಶಬೀನ್ ಅನ್ನೋರೇ ಈಕೆಯ ಬಾಳನ್ನ ಕತ್ತಲ ಕೂಪಕ್ಕೆ ತಳ್ಳಲು ಮುಂದಾಗಿದ್ದಾರೆ. ಮದುವೆ ಮಾಡಿಕೊಟ್ಟ ನಂತರ ಮೊದಲ ಹೆರಿಗೆಗೆ ಅಂತ ಮನೆಗೆ ಬಂದ ಹೆಣ್ಮಗಳಿಗೆ ಅಬಾರ್ಷನ್ ಮಾಡಿಸಿದ್ರು. ನಿನಗೆ ಇನ್ನೊಂದು ಮಾಡ್ತೀವಿ, ಗಂಡ ವಾಸಿಂ ಖಾನ್ ಅನ್ನೋನ್ನ ಬಿಟ್ಟುಬಿಡು, ಬೇರೆಯವ್ರ ಜೊತೆ ಮಲಕು, ವ್ಯಭಿಚಾರಕ್ಕೆ ಹೋಗು, ಒಳ್ಳೆ ದುಡ್ಡು ಬರುತ್ತೆ ಅಂತ ಪುಸ್ಲಾಯಿಸ್ತಿದ್ರು. ತನ್ನ ಸ್ವಂತ ಅಣ್ಣನೇ ತಂಗಿಯನ್ನ ಕಾಮದಾಟಕ್ಕೆ ಕರೀತಿದ್ದ, ಖಾಸಗಿ ಭಾಗಗಳನ್ನೆಲ್ಲ ಮುಟ್ಟಿ ಅಕ್ರಮ ಸಂಬಂಧಕ್ಕೆ ಕರೀತಿದ್ದ, ವಿರೋಧಿಸಿದ್ರೆ ಹೊಡೆದು ಬಡಿದು ಗಾಯಗೊಳಿಸ್ತಿದ್ದ ಅಂತ ಸಾನಿಯಾ ಕೌಸರ್ ನನಗೆ ಗೊತ್ತಿಲ್ಲದೆ ನನ್ನ ಅಣ್ಣ ಅಪ್ಪ ಅಮ್ಮ ಫೇಕ್ ಆಧಾರ್ ಕಾರ್ಡ್ ಮಾಡಿಸಿ ವಯಸ್ಸು ಕಡಿಮೆ ತೋರಿಸಿ ನನ್ನ ಗಮನಕ್ಕೆ ಬಾರದೆ ನನ್ನ ಸಹಿ ನಕಲಿ ಮಾಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ತನ್ನಿಂದಲೇ ತನ್ನ ಗಂಡನನ್ನ ಜೈಲಿಗೆ ದೂಡುವ ದುಸ್ಥಿತಿಗೆ ತಳ್ಳಿದ್ದಾರೆ ಅಂತ ಆಕೆ ಹೇಳಿಕೊಂಡಿದ್ದು, ತನ್ನ ಗಂಡ ಬೇಲ್ ಮೇಲೆ ಹೊರಗೆ ಬರೋವರೆಗೂ ಮನೆಯಲ್ಲಿ ಕೂಡಿ ಹಾಕಿ ನರಕ ತೋರಿಸಿರುವ ನನ್ನ ಫ್ಯಾಮಿಲಿ ನನ್ನ ಮೈ ಮೇಲಿನ ಎಲ್ಲ ಒಡವೆಗಳನ್ನು ಅಡವಿಟ್ಟು ನನ್ನನ್ನು ಬೀದಿ ಪಾಲು ಮಾಡುವ ದುರ್ಬುದ್ಧಿ ಬಂದಿದೆ. ನನ್ನ ಗಂಡ ವಾಸಿಂ ಖಾನ್ ಹೊರಗೆ ಬಂದ ಮೇಲೆ 3ನೇ ವ್ಯಕ್ತಿಯಿಂದ ನನ್ನನ್ನು ಸಂಪರ್ಕಿಸಿ ನನ್ನ ಮೇಲೆ ಆದ ಎಲ್ಲ ದೌರ್ಜನ್ಯ ವಿವರಗಳನ್ನು ಪಡೆದು ಅಬಾರ್ಷನ್ ಮಾಡಿಸಿದ ವಿವರ ಪಡೆದು ಆನ್ಲೈನ್ನಲ್ಲೇ ಪೊಲೀಸ್ಗೆ ದೂರು ದಾಖಲಿಸಲಾಗಿತ್ತು. ಕೇಸ್ ಪಡೆದ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣಾ ಪೊಲೀಸರು ನನ್ನ ಮೇಲೆ ನಡೆದ ದೌರ್ಜನ್ಯದ ದಾಖಲೆಗಳನ್ನು ಸಹ ಕೊಟ್ಟಿದ್ದೇವೆ. ನನಗೆ ನಡೆದಿರುವ ಅನ್ಯಾಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಪ್ರಚಾರ ಮಾಡಿಕೊಂಡಿದ್ದೇವೆ. ಈಗ ನನ್ನ ತಂದೆ ತಾಯಿ ಅಣ್ಣ ಅತ್ತಿಗೆ ವಿರುದ್ಧ ದೂರು ದಾಖಲಿಸಿಕೊಂಡಿರುವ ಕೇಸು ಫ್ಯಾಮಿಲಿ ಕೋರ್ಟ್ನಲ್ಲಿ ನಡೀತಾ ಇದೆ. ನನ್ನ ಗಂಡ ಬೆಂಗಳೂರಿನಿಂದ ಈ ಕೇಸಿಗೆ ನನ್ನನ್ನು ಕರೆದುಕೊಂಡು ಹೋಗಬೇಕು. ಈಗಲೂ ನಮ್ಮ ಅಪ್ಪ ಅಮ್ಮನವರ ಕಡೆಯಿಂದ ನನ್ನ ಗಂಡನ ಮೇಲೆ ಆಸಿಡ್ ಹಾಕಿ ಸಾಯಿಸುವ ಬೆದರಿಕೆ ಒಡ್ತಿದ್ದಾರೆ. ನಾನು ಕೋರ್ಟ್ ಹತ್ರ ಅಲ್ಲಿ ಇಲ್ಲಿ ಕಂಡಾಗ ನಮ್ಮೊಡನೆ ಬಂದು ಬಿಡು, ಬೇರೆಯವನಿಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತಲೇ ಒತ್ತಾಯ ಮಾಡ್ತಿದ್ದಾರೆ. ನನಗೆ ನ್ಯಾಯ ಕೊಡಿಸಿ, ನನ್ನನ್ನು ನನ್ನ ಗಂಡನ ಜೊತೆ ಸುಖ ಸಂಸಾರ ನಡೆಸಲು ಅವಕಾಶ ಮಾಡಿಕೊಡಿ. ನನ್ನ ಜೀವನವನ್ನೇ ನರಕ ಯಾತನೆ ಮಾಡಲು ಹೊರಟ ನಮ್ಮ ತಂದೆ ತಾಯಿ ಅಣ್ಣ ಮತ್ತು ಅತ್ತಿಗೆಗೆ ಕಠಿಣ ಶಿಕ್ಷೆ ಆಗಬೇಕು. ನನ್ನ ತವರು ಕಡೆ ಉಳಿದಿರುವ ಚಿನ್ನದ ಒಡವೆ ಕೊಡಿಸಬೇಕು ಅಂತ ಸಾನಿಯಾ ಕೌಸರ್ ಅಳಲು ತೋಡ್ಕೊಂಡಿದ್ದಾರೆ. ನನ್ನ ಹೆಸರು ಸಾನಿಯಾ ಕೌಸರು, ನಮ್ಮ ಚಿಕ್ಕಬಳ್ಳಾಪುರ. ನಮ್ಮ ಅಪ್ಪ ಹೆಸರು ಮಜರ್ ಅಹಮದ್, ನಮ್ಮಮ್ಮ ಹೆಸರು ಶಬಾನಾ ತಾಜ್, ನಮ್ಮ ಅಣ್ಣ ಹೆಸರು ಸುಹೇಲ್ ಅಹಮದ್, ನಮ್ಮ ಅಕ್ಕ ಹೆಸರು ಶಬಾ ಕೌಸರ್. ಇವರೆಲ್ಲರೂ ನನಗೆ ಫುಲ್ ತೊಂದರೆ ಕೊಟ್ಟಿದ್ದಾರೆ, ಫುಲ್ ಟಾರ್ಚರ್ ಕೊಟ್ಟಿದ್ದಾರೆ. 3 ಮಂತ್ಸ್ ಇತ್ತು. ಅದು ನಮ್ಮಮ್ಮ ನನಗೆ ಕಳ್ಕೊಂಡು ಹೋಗ್ಬಿಟ್ಟು ನನಗೆ ಅಬಾರ್ಷನ್ ಮಾಡಿಬಿಟ್ಟು ಮನೆಯಲ್ಲಿ ನಂದು ಅಬಾರ್ಷನ್ ಆಯಿತು. ನಂದು ಸೆಕೆಂಡ್ ಮಗು ಆಯಿತು. ಅವಾಗೆ ಅವರು ಹಾರ್ಟಲ್ಲಿ ಏನೂ ಇದೆ ಮಗುಗೆ ಹೋಲ್ ಅಂತ ಅದನ್ನು ತೆಗಿಯೋಕ್ಕೆ ಫುಲ್ ಟ್ರೈ ಮಾಡಿದ್ರು. ಆದರೂ ಅವ್ರ ಕೈಯಲ್ಲಿ ಇದಾಗಿಲ್ಲ. ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದುಬಿಟ್ಟು ಎಲ್ಲ ಟೆಸ್ಟಿಂಗ್ ಮಾಡ್ಸೋದೆಲ್ಲ ನಾರ್ಮಲ್ ಬಂತು. ಇಷ್ಟೆಲ್ಲ ಆಯಿತು. ನಾನು 7 ಮಂತ್ಸ್ ನಾನು ಪ್ರೆಗ್ನೆಂಟ್ ಇದ್ದೆ. ಅವಾಗೆ ಟೆನ್ಷನ್ ಆಯಿತು, ಬೇಬಿ ಶವರು. ಅವಾಗೆ ಕರ್ಕೊಂಡು ಹೋಗ್ಬಿಟ್ಟು ಚಿಕ್ಕಬಳ್ಳಾಪುರಿಗೆ ಕರ್ಕೊಂಡು ಬಂದ್ಬಿಟ್ಟು ನನಗೆ ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಮೇಲೆ ಪೋಕ್ಸೋ ಕೇಸ್ ಆಗಿಬಿಟ್ಟು ನನ್ನ ಕೈಯಿಂದ ನನ್ನ ಮದುವೆ ಆಗಿರೋದು, ಅರೇಂಜ್ ಮ್ಯಾರೇಜ್ ಆಗಿರೋದು ನಮ್ಮ ಅಪ್ಪ ಅಮ್ಮನೇ ಮಾಡಿಸಿರೋದು. ನನ್ನ 18 ಇಯರ್ಸ್ ಕಂಪ್ಲೀಟ್ ಇತ್ತು, ಅವಾಗೆ ನಾನು ಮದುವೆ ಮಾಡಿಸಿರೋದು. ಇದು ನನ್ನ ಕೈಯಿಂದ ಅವ್ರು ನನಗೆ ಗೊತ್ತಿಲ್ಲ, ನನಗೆ ಸೋದೋಕ್ಕೆ ಬರಲ್ಲ. ನನ್ನ ಹಸ್ಬೆಂಡ್ ಮೇಲೆ ಪೋಕ್ಸೋ ಕೇಸು, ನಾನು ನೋಡೋಕೆ ಬಿಟ್ಟು ಅವ್ರ ಜೊತೆ ಮದುವೆ ಮಾಡ್ಕೊಂಡಿರೋದಂತೆ. ನನಗೆ 18 ಆಗಿಲ್ಲ ಅಂತೆ. ಈ ಥರ ಎಲ್ಲ ನಮ್ಮಪ್ಪ 4 ಆಧಾರ್ ಕಾರ್ಡ್ಸ್ ಮಾಡಿಸಿದ್ದಾರೆ ನನ್ನ ಸೇಫು. ನನಗೆ ಒಂದು ಪ್ಲೇಗಲ್ ಥರ ಒಂದು ಈ ಥರ ನನಗೆ ಇಟ್ಬಿಟ್ಟಿದ್ದು. ನಾನು ಅವಾಗೇನೂ ನಾನು ಅವ್ರಿಗೇನು ಏನಿಲ್ಲ. ನಮ್ಮ ಹಸ್ಬೆಂಡ್ ಮೇಲೆ ಪೋಕ್ಸೋ ಕೇಸ್ ಆಗಿಬಿಟ್ರು. ಅವ್ರಿಗೆ 5 ಮಂತ್ಸ್ ಅವ್ರಿಗೆ ಜೈಲು ಕಳಿಸ್ಬಿಟ್ರು ಚಿಕ್ಕಬಳ್ಳಾಪುರ ಜೈಲಲ್ಲಿ. ಕೊಡ್ತಾ ಇಲ್ಲ. ನನ್ನ ಸ್ವಂತ ಅಮ್ಮ ಅಪ್ಪನೇ ನನ್ನ ಲೈಫನ್ನು ಈ ಥರ ಮಾಡ್ತಾಯಿದ್ದಾರೆ. ನಮ್ಮ ಹಸ್ಬೆಂಡ್ ಚೆನ್ನಾಗೈತೆ ಅಂತ ಅವ್ರು ನನಗೆ ಕಡ್ಕೊಂಡು ಲೈಫ್ ಮಾಡ್ತಿದ್ದಾರೆ. ಬೇರೆಯವ್ರ ಜೊತೆ ಅವ್ರಿಗೆ ಹುಷಾರಿಲ್ಲ, ಅವ್ರ ಜೊತೆ ಹೋಗಿ ಮಲ್ಕೋ ಹೋಗು ಅಂತ ಹೇಳ್ತಾರೆ. ಎಲ್ಲ ಗೋಲ್ಡ್ ತಿಂದ್ಬಿಟ್ಟು ಇವಾಗ ನನ್ನ ಹತ್ರ ಏನೂ ಇಲ್ಲ. ಮಾನವೀಯತೆಯೇ ಮರೆತು ಕಾಮ ಪಿಶಾಚಿಗಳಂತೆ ವರ್ತಿಸುತ್ತಿರುವ ಕುಟುಂಬದ ವಿರುದ್ಧ ಕ್ರಮ ಜರುಗಿಸಬೇಕು. ವಾಟ್ಸ್ಆ್ಯಪ್ನಲ್ಲಿ ದೂರು ಸಲ್ಲಿಸಿದ ಕೂಡಲೇ ದೂರು ದಾಖಲಿಸಿಕೊಂಡ ಪೊಲೀಸರು ಆನಂತರ ಕೇಸ್ನ ನಿರ್ಲಕ್ಷ್ಯ ವಹಿಸ್ತಿರೋದು ಯಾಕೆ? ಏನಾದರೂ ಸ್ಪೆಸಿಫಿಕ್ ಸಮಸ್ಯೆ ಇದ್ದರೆ ದೂರುದಾರರೊಟ್ಟಿಗೆ ಯಾಕೆ ಶೇರ್ ಮಾಡ್ಕೊಳ್ತಿಲ್ಲ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದ್ದು,
ಹಣ ಹಾಗೂ ಬಂಗಾರದ ಒಡವೆಗಾಗಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ಬದುಕನ್ನೇ ಮಾರಾಟ ಮಾಡಲು ಹೋಗಿರುವ ಪೋಷಕರು ತಂದೆ ತಾಯಿ ತಪ್ಪು ಮಾಡಿದ್ರೆ ಬುದ್ಧಿ ಹೇಳೋದು ಬಿಟ್ಟು ಅದೇ ಸಹೋದರಿಯನ್ನ ತನ್ನ ಕಾಮತೃಷಿಗೆ ಬಳಸಿಕೊಳ್ಳಲು ಯತ್ನಿಸಿ ಪ್ರತಿದಿನ ಹೆಣ್ಣು ಮಗುವಿಗೆ ಟಾರ್ಚರ್ ಕೊಡ್ತಿದ್ದ ದುರುಳ ಸುಹೇಲ್ ವಿರುದ್ಧವೂ ಕಠಿಣ ಕಾನೂನು ಕ್ರಮ ಜರುಗಿಸಬೇಕಾಗುತ್ತದೆ. ಇಂತಹ ಸಮಾಜ ತಲೆ ತಗ್ಗಿಸುವ ಚಟುವಟಿಕೆಯಲ್ಲಿ ನಿರತರಾಗಿರುವ ಈ ನೀಚ 4 ಜನರನ್ನ ಎಷ್ಟೊತ್ತಿಗೆ ಒದ್ದು ಒಳಗೆ ಹಾಕಬೇಕಿದ್ದ ಪೊಲೀಸರು ಯಾಕೆ ಇನ್ನೂ ಈ ದೂರಿನ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಗೊತ್ತಿಲ್ಲ. ಈಗಲಾದರೂ ಈ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಅನ್ಯೋನ್ಯವಾಗಿ ಜೀವನ ನಡೆಸಲು ಮುಂದಾಗಿರುವ ನವದಂಪತಿಗಳನ್ನು ಉಳಿಸಿ ಕಾನೂನನ್ನೇ ಕೈಗೆತ್ತಿಕೊಂಡು ಪ್ರಭಾವಿಗಳು ತಮ್ಮ ಅಟ್ಟಹಾಸ ಮೆರಿತಾ ಇದ್ದು ಅವರನ್ನು ಹುಡುಕಿ ಒಳಗೆ ಹಾಕೋ ಕೆಲಸ ಮಾಡುತ್ತಾ ಕಾದು ನೋಡಬೇಕು. ಹಾಸ್ಪಿಟಲ್ ಅಂತ ಮಂಜುನಾಥ್ ಹಾಸ್ಪಿಟಲ್ ನೋಡಿ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇತ್ತು ಡಾಕ್ಟರ್ ಇದ್ರು, ಇವಾಗ ಅವರಿಲ್ಲ, ಸತ್ತೋಗ್ಬಿಟ್ಟಿದ್ದಾರೆ. ಅಲ್ಲಿ ಟ್ಯಾಬ್ಲೆಟ್ಸ್ ಇಟ್ಬಿಟ್ಟು ನನಗೆ ಗೊತ್ತಿಲ್ಲ ಅವಾಗ ಟೆಸ್ಟಿಂಗ್ ಮಾಡಿಸ್ತಾ ಇರೋದು ಅಂತ. ಫಸ್ಟ್ ಸ್ವಲ್ಪ ಬ್ಲೀಡಿಂಗ್ ಹೋಯ್ತು. ರಾತ್ರಿ ಆ ಟೈಮಲ್ಲಿ ನಮ್ಮ ಹಸ್ಬೆಂಡು ಇರಲಿಲ್ಲ, ಯಾರೂ ಇಲ್ಲ, ಬಿಟ್ಟಿರೋದು ಟೆಸ್ಟ್ ತೋರ್ಸೋಕ್ಕೆ. ಅಮ್ಮ ನಾನು ಕಳ್ಕೊಂಡು ಬರ್ತೀನಿ, ನಮ್ಮ ಮಗುಗೆ ನಾವು ತೋರಿಸ್ತೀವಿ, ಪ್ರೆಗ್ನೆಂಟ್ ಇದ್ದೆ 3 months ಅಂತ. ಅವಾಗೆ ರಾತ್ರಿ ಅಬಾರ್ಷನ್ ಇತ್ತು. ನಾನು ಫುಲ್ ಅಲ್ಡೆ. ನಮ್ಮಮ್ಮ ಬ್ಲ್ಯಾಕ್ ಕಲರ್ ಕವರಲ್ಲಿ ನನ್ನ ಮಗುಗೆ ಎದ್ಬಿಟ್ಟು 3 months ಅಬಾರ್ಷನ್ ಮಾಡಿಬಿಟ್ಟು ಬ್ಲ್ಯಾಕ್ ಕಲರ್ ಕವರ್ ಎದ್ಬಿಟ್ಟು ಡಸ್ಟ್ಬಿನಲ್ಲಿ ಮಾಡಿಬಿಟ್ರು. ಬೇಡ ಈ ಮಗು, ನಾವು ಹೇಳಿದ್ರಿಲ್ಲ 5 monthsಗೆ ನಿಮಗೆ ಕಲಿಸಿರೋದು ಗೋಲ್ಡ್ ತೊಗೊಂಡು ಬರೋಕ್ಕೆ, ನಿಮ್ಗೆ ಈ ಥರ ಮಗು ಮಾಡ್ಕೊಂಡಿರ್ತೀಯ, ಬೇರೆಯವ್ರ ಮದುವೆ ಮಾಡ್ಕೊಳ್ಳಲ್ಲ, ನನಗೆ ಬೇಡ ಇದು ಮಗು ಅಂತ ಹೇಳ್ಬಿಟ್ಟು ನನಗೆಲ್ಲ ಇದು ಮಾಡ್ತಾರೆ. ಅಷ್ಟೆಲ್ಲ ಆಯಿತು. ಆ ಟೈಮಲ್ಲಿ ಅವ್ರು ನಮ್ಮ ಹಸ್ಬೆಂಡ್ ಜೈಲಲ್ಲಿ ಇತ್ತು. ಯಾರೂ ಇರಲಿಲ್ಲ ಅವಾಗ. ನನಗೆ ನಮ್ಮ ಅಪ್ಪ ಅಮ್ಮ ನನಗೆ ಟಾರ್ಚರ್ ಕೊಡ್ತಾ ಇದ್ದಿದ್ದು. ಆ ಟೈಮಲ್ಲಿ ನಮ್ಮ ಅಣ್ಣ ನನಗೆ ಅವ್ರ ಪ್ರೈವೇಟ್ ಪಾರ್ಟ್ ಎಲ್ಲ ನನ್ನ ಕೈಗೆ ಕೊಡೋದು, ಎಲ್ಲೆಲ್ಲಿ ಮುಟ್ಟೋದು. ಅವಾಗ ನನ್ನ ಡೆಲಿವರಿ ಆಯ್ತಿಲ್ಲ, ಅವಾಗೆಲ್ಲ ನನ್ನ ಪಕ್ಕ ಬಂದುಬಿಟ್ಟು ನನಗೆ ಹಗ್ ಮಾಡ್ಕೊಡೋದು, ಏನು ಮಸಾಜ್ ಮಾಡು, ಮೌತಲ್ಲಿ ಮೂಗಿಯಲ್ಲಿ ತಗೋ, ಇದೆಲ್ಲ ನನಗೆ ಫುಲ್ ಇದ್ದೇಳ್ಕೊಂಡು ಹೋಗ್ತಾ ಇರ್ತಿದ್ದು. ನಾನು ಈ ಥರ ಎಲ್ಲ ಮಾಡೋಣ ಅಂತ ಹೊಡಿಯೋದು. ನಮ್ಮ ಅಣ್ಣ ಫುಲ್ ಟಾರ್ಚರ್ ಕೊಡ್ತಾ ಇದ್ದಿದ್ದ. ನಮ್ಮಪ್ಪ ಅವರು ಬೇರೆ ದುಡ್ಡಿಗೆ ಬೇರೆಯವ್ರ ಜೊತೆ ಹೋಗಿ ಮಲ್ಕೋ ಹೋಗು, ಇವ್ರ ಜೊತೆ ಮದುವೆ ಮಾಡ್ಕೊ, ಅವ್ರ ಜೊತೆ ಗೋಲ್ಡ್ ಇಸ್ಕೊಂಡು ಬಾ ಅಂತ. ದೊಡ್ಡ ಏಜ್ ಅವರು, ನನಗೆ ಗೊತ್ತಿಲ್ಲ ಅವರೆಲ್ಲರೂ ಯಾರಂತ. ಅವ್ರ ಮೇಲೆ ಹತ್ರ ಹೋಗು ಅಂತ. ನಮ್ಮಮ್ಮ ಅವ್ರ ಹತ್ರ ಹೋಗು, ಡೆಲಿವರಿ ಹಸ್ಬೆಂಡ್ ಹತ್ರ ಜಾಸ್ತಿ ಹೋಗಬೇಡ, ಈ ಥರ ಏನೇನು ಕತ್ ಮಾತು ನನ್ನ ಜೊತೆ ಹಿಡ್ಬಿಟ್ಟು ಮಗುಗೆ ನನಗೆ ನಿಮ್ಮ ಮಗುಗೆ ಹೊಡ್ಬಿಡ್ತೀನಿ, ನಾವೇನು ಮಾಡ್ತಾ ಇದ್ದೀನಿ ಅದು ಮಾಡು, ಸೈನ್ ಇಲ್ಲ ಹಾಕು, ಈ ಥರ ಎಲ್ಲ ಹೇಳ್ಬೋದು. ನಾನು ಅದು ಎಲ್ಲ ಮಾಡಿದೆ. ನನಗೆ ಗೊತ್ತಿಲ್ಲ ಪೋಕ್ಸೋ ಕೇಸ್ ಏನಂತ. ನಮ್ಮ ಹಸ್ಬೆಂಡ್ ಜೈಲಲ್ಲಿ ಹೊಟ್ಟೋಗ್ಬಿಡೋದು, ನನಗೆ ಇದೆಲ್ಲ ಗೊತ್ತಿಲ್ಲ. ಆ ಟೈಮಲ್ಲಿ ನಮ್ಮ ಅಕ್ಕಗೆ ನಾನು ಇರ್ತಾ ಇದ್ದಿದ್ದೆ, ನನ್ನ ಜೊತೆ ಈ ಥರ ಆಗ್ತಾಯಿದೆ ಅಂತ. ಹೋಗಿ ಏನೂ ಆಗಲ್ಲ ಅಂತ ಹೇಳಿದ್ರು. ನಾನು ಅವಾಗ ಹಾಸ್ಟೆಲಲ್ಲಿ ಇದ್ದೆ. ನನ್ನ ಹಸ್ಬೆಂಡ್ಗೆ ಜೈಲು ಕಳ್ಸಾದ್ಮೇಲೆ ನಾನು 11 days ನಾನು ಚಿಕ್ಕಬಳ್ಳಾಪುರ ಇಲ್ಲಿ ಹಾಸ್ಟೆಲಲ್ಲಿ ಇದ್ದೆ. ಅವಾಗ ನಂದೆಲ್ಲ ನನ್ನ ಗೋಲ್ಡ್ ನಮ್ಮಪ್ಪ ತೊಗೊಂಡು ಹೊಟ್ಟೋಗ್ಬಿಟ್ಟು ಏನು ಅದು ಗಿರ್ವಿ ಎಲ್ಲ ಇದ್ಬಿಟ್ಟು ಏನೇನೋ ತಿನ್ಬಿಟ್ಟು ಎಲ್ಲ. ಇವಾಗ ಅವ್ರು ನಂದು ಗೋಲ್ಡು ಕೊಡ್ತಾ ಇಲ್ಲ, ನನಗೆ ಅವ್ರ ಲೈಫ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಬಂದುಬಿಡು, ಅವ್ರ ಜೊತೆ ಮದುವೆ ಮಾಡ್ಕೊ, ಇವ್ರ ಜೊತೆ ಮದುವೆ ಮಾಡ್ಕೊ, ಬೇರೆಯವ್ರ ಜೊತೆ ಮಲ್ಕೊ, ನನ್ನ ಲೈಫ್ ಇದೆ, ನನಗೇನು ಮಗು ಬೇಕು, ನನಗೇನು ಹಸ್ಬೆಂಡ್ ಬೇಕು, ನಾನು ಲೈಫ್ ಮಾಡ್ತೀನಿ, ಅವ್ರು ನನಗೆ ಮಾಡೋಕ್ಕೆ ಕೊಡ್ತಾ ಇಲ್ಲ. ನನ್ನ ಜೊತೆ ನ್ಯಾಯ ಆಗಿದೆ, ಫುಲ್ ಅನ್ಯಾಯ ಆಗಿದೆ, ನನಗೆ ಜಸ್ಟಿಸ್ ಬೇಕು. ಅವ್ರು ಅಬ್ಸ್ಟ್ಯಾನ್ ಬೇಲ್ ತೊಗೊಂಡಿದ್ದಾರೆ, ಆದ್ರೂ ಅವ್ರು ನನಗೆ ಲೈಫ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ಆಸಿಡ್ ಆಗಿಬಿಡ್ತೀನಿ, ನಮ್ಮ ಹಸ್ಬೆಂಡ್ಗೆಲ್ಲ ಇದು ಕಿಡ್ನಾಪ್ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನನಗೇನಂತ ನಾನು ಚಿಕ್ಕಬಳ್ಳಾಪುರ ಜಡ್ಜ್ ಥರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅವ್ರ ಬೇಲ್ ಸ್ವಲ್ಪ ಇದು ಮಾಡಿಬಿಡಿ. ಏನಕ್ಕಂತ ಅವ್ರು ತುಂಬ ಇದು ಕೊಡ್ತಾ ಇದ್ದಾರೆ. ನನಗೆ ನನ್ನ ಹಸ್ಬೆಂಡ್ಗೆ ನನ್ನ ಚಿಕ್ಕ ಮಗು ಇದೆ, ನಮ್ಮ ಹಸ್ಬೆಂಡ್ಗೆ ಏನಾಗೋಯ್ತಂತ ನಾನು ನನ್ನ ಮಗು ಇರೋಕ್ಕಾಗಲ್ಲ, ನನಗೆ ಏನಾಗೋದಂತ ನಮ್ಮ ಮಗು ಇರೋಕ್ಕಾಗಲ್ಲ, ಅವ್ರಿಗೆ ಅಮ್ಮ ಇರಲ್ಲ. ಆಮೇಲೆ ಇಲ್ಲ ತುಂಬ ಇದು ಮಾಡ್ತಾ ಇದ್ದಾರೆ, ಆಸಿಟೆಲ್ಲ ಆಗಿಬಿಡ್ತೀನಿ ಅಂತ. ಅವ್ರಿಗೆ ಸ್ವಲ್ಪ ನಮ್ಮ ಅಣ್ಣ ಅವ್ರಿಗೆ ಸ್ವಲ್ಪ ಇದು ಮಾಡಿಬಿಟ್ಟು ಸ್ವಲ್ಪ ಅವ್ರು ಬೆಲ್ದು ಮಾಡಿಬಿಡಿ ಅಂತ. ನಿಮ್ಮ ಹೆಸರಮ್ಮ?